ನಮಸ್ಕಾರ. ಬನ್ನಿ, ಇವತ್ತು ನಮ್ಮೆಲ್ಲರ ಮನಸ್ಸಿನ ಆಳದಲ್ಲಿರೋ ಒಂದು ಬಯಕೆ ಬಗ್ಗೆ ಮಾತಾಡೋಣ. ಯಾರಾದ್ರೂ ನಮ್ಮ ಮಾತನ್ನ ನಿಜವಾಗ್ಲೂ ಕೇಳಿಸ್ಕೋಬೇಕು ಅನ್ನೋ ಒಂದು ಹಂಬಲದ ಬಗ್ಗೆ. ಸರಿ, ಸ್ವಲ್ಪ ಯೋಚನೆ ಮಾಡೋಣ. ಮನುಷ್ಯರಾದ ನಮಗೆಲ್ಲರಿಗೂ ನಮ್ಮೆಲ್ಲರ ಆಳದಲ್ಲಿರುವ ಅತಿ ಮುಖ್ಯವಾದ ಅವಶ್ಯಕತೆ ಯಾವುದು? ಯಾವುದು ನಮ್ಮನ್ನ ನಿಜವಾಗಿಯೂ ಮುನ್ನಡೆಸುತ್ತೆ? ಅದು ಪ್ರೀತಿನಾ ಅಥವಾ ಸುರಕ್ಷತೆ ಅನ್ನೋ ಭಾವನಾನಾ? ಇಲ್ಲ ಅದಕ್ಕಿಂತನೂ ಆಳವಾದದ್ದು ಏನಾದ್ರೂ ಇದೆಯಾ? ಗೊತ್ತಾ, ಈ ಮಾತು ಎಲ್ಲಿದು ಅಂತ? ಸಮಾಜದಿಂದ ದೂರ ಉಳಿದಿದ್ದ ಹದಿಹರೆಯ ವೇಶ್ಯೆಯರ ಮೇಲೆ ಒಂದು ಅಧ್ಯಯನ ಮಾಡಿದಾಗ ಸಿಕ್ಕಿದ್ದ ಉತ್ತರ ಇದು. ನಿಮಗೆ ಹಣ ಬೇಕಾ, ಆಶ್ರಯ ಬೇಕಾ, ಭದ್ರತೆ ಬೇಕಾ ಅಂತ ಕೇಳಿದಾಗ ಅದ್ಯಾವುದಕ್ಕಿಂತ ಹೆಚ್ಚಾಗಿ ಅವರು ಹೇಳಿದ್ದು ಈ ಮಾತು: ಯಾರಾದರೂ ನಮ್ಮ ಮಾತನ್ನ ಕೇಳಿದ್ರೆ ಸಾಕು ಅಂತ. ಇದು ನಿಜಕ್ಕೂ ನಮ್ಮೆಲ್ಲರ ಅಸ್ತಿತ್ವದ ತಿರುಳನ್ನ ಮುಟ್ಟುತ್ತೆ ಅಲ್ವಾ? ನೋಡಿ, ಆ ಯುವತಿಯರ ಅನುಭವ ಅವರಿಗೆ ಮಾತ್ರ ಸೀಮಿತವಾದುದಲ್ಲ, ಅದು ನಮ್ಮೆಲ್ಲರಲ್ಲೂ ಪ್ರತಿಧ್ವನಿಸುತ್ತೆ. ನಮ್ಮ ಕಥೆಗಳು, ನಮ್ಮ ನೋವುಗಳು, ನಮ್ಮ ಖುಷಿ, ಇದನ್ನೆಲ್ಲ ಯಾರಾದ್ರೂ ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು ಅನ್ನೋದು ನಮ್ಮೆಲ್ಲರ ಆಳವಾದ ಬಯಕೆ. ಸರಿ, ಈ ಕೇಳಿಸ್ಕೊಳ್ಳೋ ಶಕ್ತಿ ಎಷ್ಟಿದೆ ಅನ್ನೋದನ್ನು ತೋರಿಸಕ್ಕೆ ಬನ್ನಿ ಒಂದು ರೋಚಕವಾದ ಐತಿಹಾಸಿಕ ಘಟನೆಯನ್ನು ನೋಡೋಣ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಬಂದಿರೋರು ಸಾಮಾನ್ಯ ಜನರಲ್ಲ, ಅವರು ತರಬೇತಿ ಪಡೆದ ಕಠಿಣ ಹೃದಯದ ಸೈನಿಕರು. ಅವ್ರ ಕೆಲ್ಸ ಒಂದೇ: ಒಬ್ಬ ವ್ಯಕ್ತಿಯನ್ನ ಬಂಧಿಸೋದು. ಆದೇಶ ಪಾಲಿಸೋದ್ ಬಿಟ್ಟು ಬೇರೇನೂ ಅವ್ರಿಗೆ ಗೊತ್ತಿರಲಿಲ್ಲ. ಆದ್ರೆ ಆಗಿದ್ದು ಮಾತ್ರ ಯಾರೂ ಊಹಿಸದ ಒಂದು ಘಟನೆ. ಅಷ್ಟೆಲ್ಲ ಕಠಿಣ ತರಬೇತಿ ಪಡೆದ ಸೈನಿಕರು ತಮ್ಮ ಮಿಷನ್ ಫೇಲ್ ಮಾಡ್ಕೊಂಡು ವಾಪಸ್ ಬಂದ್ರು, ಬರೀ ಕೈಯಲ್ಲಿ. ಅಷ್ಟೊಂದು ಶಿಸ್ತಿನ ಸೈನಿಕರು ತಮ್ಮ ಆದೇಶವನ್ನೇ ಪಾಲಿಸದೇ ಇರೋಕೆ ಕಾರಣವಾದ್ರೂ ಏನಾಗಿರ್ಬೋದು? ಮೇಲಧಿಕಾರಿಗಳು ಕೇಳಿದಾಗ ಅವರು ಕೊಟ್ಟ ವಿವರಣೆ ತುಂಬಾ ಸರಳ, ಆದ್ರೆ ಬಹಳ ಆಳವಾಗಿತ್ತು. ಅವರು ಯಾವುದೇ ಜಗಳ ಮಾಡಲಿಲ್ಲ, ತಪ್ಪಿಸ್ಕೊಳ್ಳೋ ಪ್ರಯತ್ನನೂ ಮಾಡಲಿಲ್ಲ. ಬದಲಾಗಿ ಅವರು ಹಿಂದೆಂದೂ ಕೇಳಿಯೇ ಇರದಂತಹ ಮಾತುಗಳನ್ನ ಕೇಳಿಸ್ಕೊಂಡ್ರು. ಇದನ್ನೊಮ್ಮೆ ಯೋಚಿಸಿ ನೋಡಿ. ಕೇವಲ ಮಾತುಗಳು, ಅಬ್ಬಬ್ಬಾ, ಎಂಥ ಶಕ್ತಿ ಅಂದ್ರೆ! ಆ ಕಠಿಣ ಹೃದಯದ ಸೈನಿಕರು ತಮ್ಮ ತರಬೇತಿ, ತಮ್ಮ ಕರ್ತವ್ಯ, ತಮ್ಮ ಮೇಲಾಧಿಕಾರಿಗಳ ಆದೇಶ ಎಲ್ಲವನ್ನೂ ಮರೆತುಬಿಟ್ರು. ಆ ಧ್ವನಿಯಲ್ಲಿದ್ದ ಶಕ್ತಿ ಅವರನ್ನ ಅಕ್ಷರಶಃ ನಿಲ್ಲಿಸ್ಬಿಡ್ತು. ಹಾಗಾದ್ರೆ ಆ ಮಾತುಗಳಲ್ಲಿ ಅಂತಹದ್ದೇನಿತ್ತು? ಯಾಕೆ ಆ ಮಾತುಗಳು ಅಷ್ಟೊಂದು ಬದಲಾವಣೆ ತಂದು? ಆ ಶಕ್ತಿಯ ಮೂಲವಾದ್ರೂ ಯಾವುದು? ಆ ಮಾತುಗಳಲ್ಲಿ ಅಂಥ ಶಕ್ತಿ ಇರೋಕೆ ಮುಖ್ಯವಾಗಿ 4 ಕಾರಣಗಳಿದ್ವು. ಮೊದಲನೇದು, ಆ ಮಾತುಗಳು ಬರೀ ಅಭಿಪ್ರಾಯಗಳಾಗಿರ್ಲಿಲ್ಲ, ಅವು ನಿಜವಾದ ಅಧಿಕಾರದಿಂದ ಬಂದಿದ್ವು. ಎರಡನೇದಾಗಿ, ಆತ ಸತ್ಯದ ಬಗ್ಗೆ ಹೇಳ್ತಿರ್ಲಿಲ್ಲ, ಆತನೇ ಸತ್ಯದ ಸ್ವರೂಪವಾಗಿದ್ದ. ಮೂರನೇದಾಗಿ, ಆತ ಹೇಳಿದ್ದಕ್ಕೂ ಮಾಡಿದ್ದಕ್ಕೂ ಯಾವ ವ್ಯತ್ಯಾಸವೂ ಇರಲಿಲ್ಲ, ಆತ ಬೋಧಿಸಿದ್ದನ್ನೇ ಬದುಕಿ ತೋರಿಸ್ತಿದ್ದ. ಮತ್ತು ಕೊನೆಯದಾಗಿಯೇ, ಆತನ ಪ್ರತಿಯೊಂದು ಕೆಲಸವೂ ಆತನ ಮಾತುಗಳ ಸತ್ಯಕ್ಕೆ ಸಾಕ್ಷಿಯಾಗಿತ್ತು. ಸರಿ, ಇತಿಹಾಸದ ಈ ಉದಾಹರಣೆ ಮತ್ತು ಅದರ ತತ್ವಗಳನ್ನ ಇವತ್ತಿನ ದಿನಕ್ಕೆ ಹೇಗೆ ಅನ್ವಯಿಸಬಹುದು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ದೊಡ್ಡ ವ್ಯತ್ಯಾಸವಿದೆ, ಅದನ್ನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಕಿವಿಯಿಂದ ಶಬ್ದಗಳನ್ನ ಕೇಳೋದು ಬೇರೆ, ಅದು ಸುಲಭ. ಆದ್ರೆ ಹೃದಯದಿಂದ ಆಲಿಸೋದು ಅಂದ್ರೆ ಪೂರ್ತಿ ಮನ್ಸಿಟ್ಟು ಸಕ್ರಿಯವಾಗಿ ಭಾಗಿಯಾಗೋದು. ಇದು ಬಹಿ ಮಾಹಿತಿ ತಗೊಳ್ಳೋದಲ್ಲ, ಆ ಮಾತುಗಳು ನಮ್ಮೊಳಗೆ ಹೋಗಿ ನಮ್ಮನ್ನ ಬದಲಾಯಿಸೋಕೆ ಅವಕಾಶ ಕೊಡೋದು. ನಾವು ಈ ರೀತಿ ಹೃದಯದಿಂದ ಆಲಿಸೋಕೆ ಶುರು ಮಾಡಿದಾಗ 3 ಅದ್ಭುತವಾದ ವಿಷಯಗಳು ಆಗಬಹುದು. ಕೆಲವೊಮ್ಮೆ ನಾವು ಕೇಳುವ ಮಾತುಗಳು ನಾವು ಆರಾಮವಾಗಿದ್ದ ಸ್ಥಿತಿಗೆ ಒಂದು ಸವಾಲಾಗಿ ಬರಬಹುದು. ಇನ್ನು ಕೆಲವೊಮ್ಮೆ ಕಷ್ಟದ ಸಮಯದಲ್ಲಿ ನಮಗೆ ಸಾಂತ್ವನ ನೀಡಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ, ಆ ಮಾತುಗಳು ನಮ್ಮನ್ನ ಉತ್ತಮ ವ್ಯಕ್ತಿಗಳಾಗಿ ಬದಲಾಗುವಂತೆ ಯಾವಾಗಲೂ ಪ್ರೇರೇಪಿಸುತ್ತವೆ. ಸರಿ, ಈ ಆಳವಾದ ಆಲಿಸುವಿಕೆಯ ಕಲ್ಪನೆಯನ್ನ ಒಂದು ನಿರ್ದಿಷ್ಟ ಸಮಯಕ್ಕೆ ಅನ್ವಯಿಸೋಣ. ಅದೇ ಲೆಂಟ್ ಕಾಲ. ಕ್ರಿಶ್ಚಿಯನ್ ಕ್ಯಾಲೆಂಡರ್ ಪ್ರಕಾರ ಇದು ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಸಿದ್ಧತೆಯ ಸಮಯ. ಹಾಗಾಗಿ ಈ ಆಳವಾದ ಆಲಿಸುವಿಕೆಯನ್ನ ಅಭ್ಯಾಸ ಮಾಡೋಕ್ಕೆ ಇದೊಂದು ಸರಿಯಾದ ಅವಕಾಶ. ಲೆಂಟ್ ಅಂದ್ರೆ ಕೇವಲ ತ್ಯಾಗ ಮಾಡೋದಲ್ಲ, ಇದು ನಮ್ಮ ಆಂತರಿಕ ಜೀವನವನ್ನ ನೋಡ್ಕೊಳ್ಳೋದಕ್ಕೆ ಮತ್ತು ಮುಖ್ಯವಾಗಿ ಆ ಪರಿವರ್ತಕ ದೈವಿಕ ವಾಕ್ಯದೊಂದಿಲೆ ನಮ್ಮ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಸಿಕ್ಕಿರೋ ಒಂದು ಆಹ್ವಾನ. ಹಾಗಾದ್ರೆ ಈ ಹಾದಿಯಲ್ಲಿ ನಾವು ಮುಂದುವರಿಯೋದು ಹೇಗೆ? ಬನ್ನಿ, ಒಂದು 4 ಸರಳ ಹಂತಗಳನ್ನು ನೋಡೋಣ. ಮೊದಲನೇದಾಗಿ, ನಾವು ಮಾಡಬೇಕಾಗಿರೋದು ಕೇಳಿಸಿಕೊಳ್ಳುವ ಜನರಾಗಬೇಕು ಅಂತ ದೃಢವಾಗಿ ನಿರ್ಧಾರ ಮಾಡೋದು. ಎರಡನೇದಾಗಿ, ಈ ಪ್ರಯಾಣ ಶುರುವಾಗೋದೇ ದೈವಿಕ ಸ್ವರವನ್ನ ಕೇಳೋದ್ರಿಂದ. ಮೂರನೇ ಹಂತದಲ್ಲಿ, ಆ ದೈವಿಕ ಸ್ವರ ನಮ್ಮನ್ನ ಬದಲಾಯಿಸಿದ್ಮೇಲೆ ನಾವು ಸಹಜವಾಗಿಯೇ ನಮ್ಮ ಸುತ್ತಮುತ್ತಲಿಡೋರ ಮಾತನ್ನ ಅಂದ್ರೆ ಒಬ್ರನ್ನೊಬ್ರು ಕೇಳಿಸ್ಕೊಳ್ಳೋಕ್ ಶುರು ಮಾಡ್ತೀವಿ. ಮತ್ತು ಕೊನೆಯದಾಗಿ, ಈ ಸಹಾನುಭೂತಿಯನ್ನ ಇಡೀ ಜಗತ್ತಿಗೆ ಹಂಚೋದು. ಯಾರು ನಮ್ಮ ಮಾತನ್ನ ಕೇಳೋರಿಲ್ಲ ಅಂತ ಕಾಯ್ತಿದ್ದಾರೋ ಅವರೆಲ್ಲರಿಗೂ ಕಿವಿಯಾಗೋದು. ಹಾಗಾಗಿ ಈ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಸುತ್ತಮುತ್ತ,
ನಮ್ಮ ಸಮಾಜದಲ್ಲಿ, ನಮ್ಮ ಮನೆಯಲ್ಲೇ ಯಾರೋ ತಮ್ಮ ಕತೆ ಹೇಳೋಕೆ, ತಮ್ಮ ನೋವನ್ನ ಹಂಚ್ಕೊಳ್ಳೋಕೆ ಕಾಯ್ತಿದ್ದಾರೆ ಮತ್ತು ಅವರ ಮಾತನ್ನ ಕೇಳೋಕೆ ನಾವು ಸಿದ್ಧರಿದ್ದೇವಾ?